ಇವತ್ತು ಮಂಚೇನಹಳ್ಳಿ ಅಭಿವೃದ್ಧಿ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ. ನಾನು ಬಂದಿರುವಂತದ್ದು ಇವತ್ತು ಚುನಾವಣೆಯ ಪ್ರಚಾರಕ್ಕೆ. ಕಳೆದ ವರ್ಷ ವಿಧಾನಸಭೆ ಪ್ರವೇಶ ಮಾಡಲಿಕ್ಕೆ 4ನೇ ಅವಧಿಗೆ ನಿಮ್ಮ ಹತ್ರ ಬಂದು ಈ ಪಂಚಾಯಿತಿಯಲ್ಲಿ ಹೆಚ್ಚಿನ ಮತ ಕೊಟ್ಟಿದ್ದೀನಿ. ಈಗ ನಿಮ್ಮೆಲ್ಲರ ಒಂದು ಆಶೀರ್ವಾದ, ಭಗವಂತನ ಆಶೀರ್ವಾದದಿಂದ ನಾನೇನು ಲೋಕಸಭೆಗೆ ಪ್ರವೇಶ ಮಾಡಬೇಕು ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ವಿಧಾನಸಭೆಯಲ್ಲಿ ಆದಂತ ಸೋಲು ಇವತ್ತು ನಮ್ಮ ಪಕ್ಷ ನಾನು ಮಾಡಿರ್ತಕ್ಕಂಥ ಕೆಲಸ, ರಾಜ್ಯದಲ್ಲಿ ಕೋವಿಡ್ ಅನ್ನ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಿಯಂತ್ರಣ ತಂದೆ ಒಬ್ಬ ಆರೋಗ್ಯ ಸಚಿವನಾಗಿ ಜಿಲ್ಲೆ ಕೆಲಸ ಮಾಡಿದೆ, ಇದೆಲ್ಲವನ್ನು ಕೂಡ ನೋಡಿ ನಮ್ಮ ಭಾರತೀಯ ಜನತಾ ಪಕ್ಷ ನನಗೆ ಲೋಕಸಭೆಗೆ ಹೋಗ್ಲಿಕ್ಕೆ, ನಿಮ್ಮೆಲ್ಲರ ಧ್ವನಿ ಲೋಕಸಭೆಯಲ್ಲಿ ಧ್ವನಿ ಆಗ್ಲಿಕ್ಕೆ ನನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಚುನಾವಣೆ ದೇಶದ ಚುನಾವಣೆ. ಈ ದೇಶದಲ್ಲಿ ಯಾರು ಪ್ರಧಾನ ಮಂತ್ರಿ ಆಗಬೇಕು ಅನ್ನುವಂತಹ ವಿಷಯಕ್ಕೆ ನಡೆಯುವಂತ ಚುನಾವಣೆ ಇದು. ಯಾರಾಗಬೇಕು ಈ ದೇಶದಲ್ಲಿ ಪ್ರಧಾನ ಮಂತ್ರಿಗಳು? ನರೇಂದ್ರ ಮೋದಿ. ಇದು ಒಂದೇ ಕೂಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಒಂದೇ ಒಂದು ಕೂಗು, ಏನು? ಮೋದಿ 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 ಅಂತ ಕರೀತಾರೆ. 100 ಲೋಕಸಭಾ ಸ್ಥಾನಗಳನ್ನ ಮಾನ್ಯ ನರೇಂದ್ರ ಮೋದಿ ಅವರ NDA ಸರ್ಕಾರ ರಚನೆ ಆಗ್ತದೆ. ಆ 400ರಲ್ಲಿ ನಿಮ್ಮ ಸಹೋದರನನ್ನ ಕೂಡ ತಾವು ಕಳಿಸ್ಕೊಳ್ಬೇಕು ಅಂತ ಮನವಿಯನ್ನ ಮಾಡ್ತೇನೆ.